ಕಾಫಿ ಮಾತ್ರ ಭಾಳ ಚಲೋ ಐತ್ರಿ. ನಾವು ಕಾಪಿನ ಕುಡಿದು ಚಾ ಕುಡಿಯೋದು ಕಡಿಮೆ ರೀ. ಸುಮ್ಮನೆ ಅಪರೂಪಕ್ಕೆ ಚಾ ಮಾಡಿರ್ತೀವಿ ನಾವು ಕಾಪಿನ ಭಾಳ ಕುಡಿಯೋದು. ಇವರು ನಮ್ಮ ಮಲ್ಲಪ್ಪರು ನಮ್ಮ ಪಾರವರು ಇವರು ಅವ್ರ ಮನ್ಯಾಗ ಚಾನ ಭಾಳ ಕುಡಿಯೋದ್ರಿ, ಕಾಪಿ ಕುಡಿಯಂಗಿಲ್ಲ ಇವರು. ಒಬ್ಬೊಬ್ಬರ ಮನ್ಯಾಗ ಒಂದೊಂದು ಥರ ಅಲ್ರಿ. ನಾವೇನೋ ಅನ್ಕೊಂಡ್ಬಂದ್ವಿ, ನಮ್ಮನ್ನು ಹಚ್ಕೊತಾರೋ ಏನಿಲ್ಲೋ ಅಂತ ಅನ್ಕೊಂಡಿದ್ವಿ. ನನ್ನ ಸೌಭಾಗ್ಯ ಹೊಳೆ ತಂದು ಕೊಟ್ಟ ದೇವ್ರು ನೀವು. ಅದು ನಿಮ್ಮ ದೊಡ್ಡ ಗುಣವ. ಕೆಲವೊಬ್ರು ಇರ್ತಾರೆ ಬಿಡ್ರಿ ನಮ್ಮೂರಾಗೂ ಅದಾವು. ಗೌಡ್ರು ಕೆಟ್ಟ ಸಾಕಿನಾರ ಅದಾರ, ಒಟ್ಟ ಮಾತಾಡ್ಸಂಗಿಲ್ಲ. ಇವರು ಎಲ್ಲೇ ಇವರು ಹಂಗೆ ಇರ್ತಾರೋ ಏನು ಅಂದ್ಕೊಂಡು ಅಂಜಿಕಿಲೆ ಬಂದೀವಿ ನಾವು. ಇಲ್ಲಿ ಬಂದಿಂದ ನಮಗೆ ಗೊತ್ತಾಯ್ತು ನೀವೆಲ್ಲರೂ ಎಷ್ಟು ಹಚ್ಕೊಳಕತ್ತೀರಿ ನಮ್ಮನ್ನು. ಏನೋ ಭಾಳ ವರ್ಷದ ಪರಿಚಯ ಅನ್ನೋ ರಗತೆ ಮಾತಾಡಕತ್ತೀರಿ. ನಮಗೆ ಭಾಳ ಖುಷಿ ಆಯ್ತು. ಹಂಗತಿ ಮಾಡೋರು ಇರ್ಬೇಕವ, ನಮಗೆ ಹಂಗತಿ ಇಲ್ಲ. ಯಾರ ನಮ್ಮನೆ ಬರಲಿ, ಅವರು ಪರಿಚಯ ಇರಲಿ ಬಿಡಲಿ, ನಾವು ಹಿಂಗೆ ನೋಡುವ. ಅವ್ರು ನಮ್ಮನ್ನು ಚಂದ ಮಾತಾಡ್ಸಿದ್ರಿಲ್ಲ, ನಾವು ಚಂದ ಮಾತಾಡ್ಸ್ತೀವಿ ನೋಡ್ರಿ. ಯಾಕಾರ ಸಾಯಿ ಮುಂದಾಗ ಯಾರು ಏನು ಕಟ್ಕೊಂಡು ಹೋಗ್ತಾರ, ಅವ ಯಾರು ಚಂದನ ಮಾತಲ್ರಿ. ಹೌದ್ರಿ. ಅಂದಂಗೆ ನನ್ನ ಮಗ ಇಲ್ಲಿ ಬರಲೇ ಇಲ್ಲಲ್ವ? ಬರ್ತಾರ್ರಿ ಅವರು, ಇನ್ನೇನು ಬರೋ ಹೊತ್ತಾಗೈತಿ. ಅಂದಂಗೆ ಇವ್ರು ಯಾರು ಅಕ್ಕಾರಂತ ಗೊತ್ತಾಗಲಿಲ್ಲ. ನಾನಾ ರೀ ನಮ್ಮ ಮಂಗಳ ಅಲ್ರಿ, ಅವ್ರ ಅಣ್ಣನ ಹೇಳ್ತೀರಿ. ನಾವು ಇಲ್ಲೇ ಇರ್ತೀವಿ. ನಿಮ್ಮದು ಸಾಗರ ದೊಡ್ಡದೈತಿ. ನೀವು ಬಂದಿದ್ದು ಭಾಳ ಖುಷಿ ಆಯ್ತು. ಅದೇ ರೀ ಮಗಳು ಮದುವೆ ಇತ್ತು, ಅದಕ್ಕೆ ಇವರು ನಮ್ಮ ಹೆಣ್ಮಕ್ಳು ಹೋಗಿ ಬರೋನು ಮದ್ವೆ ಹೇಳಿ ಬರೋನು ಅಂತೇಳಿ ಅಂದ್ರೆ ಅದಕ್ಕೆ ಕುಟುಂಬ ಸಮೇತವಾಗಿ ಬಂದೀವಿ ನೋಡ್ರಿ ಹೇಳಕ್ಕೆ. ಮಗಳೂ ಇಲ್ಲ, ನಾನು ಅಣ್ಣನ ಮಕ್ಕಳು ನೋಡ್ಬೇಕಂತ ಭಾಳ ಆಸೆ ಪಡಕತ್ಲ, ಅದಕ್ಕೆ ಕರ್ಕೊಂಬಂದೆ. ನಿಮ್ಮನ್ನು ನೋಡಿ ಭಾಳ ಖುಷಿ ಆಯ್ತು. ಅಲ್ಲ, ನಮ್ಮ ತಂಗಿ ಜೀವನ ಅಂಕರು ಹಾಳಾಗಿ ಹೋಗಿತ್ತು. ಎಲ್ಲಿ ಆಕಿಗತ್ತಿನೂ ನನ್ನ ತಂಗಿ ಮಗಳ ಜೀವನನೂ ಹಾಳಾಗುತ್ತನ ಅಂತೇಳಿ ಅಂದ್ಕೊಂಡಿದ್ದೆ ನಾನು. ನೀವು ಎಷ್ಟು ಉಪಕಾರ ಮಾಡಿರಿ ಗೊತ್ತನ. 10 ಜನ್ಮ ಎತ್ತಿ ಬಂದ್ರೂ ನಿಮ್ಮ ಉಪಕಾರ ತೀರ್ಸಕ್ಕಾಗಂಗಿಲ್ಲ. ಅಯ್ಯೋ ಅಷ್ಟು ದೊಡ್ಡ ಮಾತು ಮಾತಾಡಕ್ಕೆ ಹೋಗ್ಬೇಡ್ರಿ. ನಾ ಏನು ಮಾಡಿಲ್ಲ, ಏನೋ ಮಾನವೀಯತೆ ದೃಷ್ಟಿಯಿಂದ ಮಾಡೀನಿ. ಮಲ್ಲಪ್ಪರಿಂದ ನನಗೂ ಅನುಕೂಲ ಆಯ್ತು. ನಾನು ಹೆಂಡತಿ ಒಟ್ಟು ಮಾತಾಡ್ತಿದ್ದಿಲ್ಲ. ಒಂಥರ ಅಂದ್ರೆ ನನ್ನ ಮಗ ಸತ್ತಿಂದ ಆಕಿ ಒಟ್ಟು ಈ ಲೋಕದ ಪ್ರಜ್ಞೆನೇ ಇದ್ದಿದ್ದಿಲ್ರಿ. ಮಲ್ಲಪ್ಪವ್ರು ಬಂದ್ಮೇಲೆ ನನ್ನ ಹೆಂಡತಿ ಈಗ ಇಷ್ಟು ಚಂದಾಗ್ಯಾಳ ನೋಡ್ರಿ. ಎಲ್ಲ ದೇವ್ರ ಆಟ್ರಿ. ನೋಡು, ಆ ಮಲ್ಲಪ್ಪ ಅಲ್ಲಿ ಬಂದ, ಅಲ್ಲಿ ಅದನ್ನು ಶುದ್ಧ ಮಾಡಿದ. ಆ ದೇವರು ಯಾರ್ಯಾರನ್ನ ಎಲ್ಲೆಲ್ಲಿ ಕಳಿಸಿ ಏನೇನು ಮಾಡ್ಬೇಕಂದಿರ್ತಾನೋ ಏನು ಯಾರಿಗೆ ಗೊತ್ತು. ಅದು ಏನಿಲ್ರಿ, ಹಿಂದಿನ ಜನ್ಮದ್ದು ಋಣ ಇರ್ತತಿ. ಆ ಋಣ ತೀರ್ಸಾಕ ದೇವರು ಈ ಜನ್ಮದಾಗ ಈ ಥರ ಮಾಡಿಸ್ತಾನ ನೋಡ್ರಿ. ಹೌದ್ರಿ, ಅದು ಮಾತ್ರ ಕರಿನ. ಮೈನಿ, ನಿಮ್ಮ ಮಗು ಎಲ್ಲೈತಿ ಕರ್ಕೊಂಬರ್ರಿ, ನನಗೆ ನೋಡ್ಬೇಕಂತ ಭಾಳ ಆಸೆ. ಒಬ್ಬೇಕಿಲ್ಲವ, ಇಬ್ರು ಅದಾರ ಅವಳಿ ಜವಳಿ. ಹೌದಾ, ಭಾಳ ಖುಷಿ ಆಯ್ತು ಬಿಡ್ರಿ. ನಮ್ಮ ಮಲ್ಲಪ್ಪ ನಮ್ಮ ಪಾರವ ಪುಣ್ಯ ಮಾಡ್ಯಾರ ಬಿಡ್ರಿ. ಇಬ್ಬಿಬ್ರು ತಾಯಿಗಳು ನೋಡು. ನಮ್ಮ ಪಾರವಂದು ಹಂಗೆ ಆಯ್ತು. ಆಕೆಗೂ ಇಬ್ರು ತಾಯಿ, ಒಬ್ಬಕ್ಕೆ ಸಾಕಿದ ತಾಯಿ, ಒಬ್ಬಕ್ಕೆ ಹೊಡೆದ ತಾಯಿ. ಈಗ ನಮ್ಮ ಮಲ್ಲಪ್ಪಂದು ಹಂಗೆ ನೋಡು, ಒಬ್ಬಕ್ಕೆ ಹೆತ್ತ ತಾಯಿ ಅದ, ಒಬ್ಬಕ್ಕೆ ಸಾಕಿದ ತಾಯಿ ಅದ. ಹಿಂಗೆ ಇಬ್ಬಿಬ್ರನ್ನ ತಾಯಿಗಳು ಪಡಿಬೇಕಂದ್ರೆ ಪುಣ್ಯ ಮಾಡಿರ್ಬೇಕ್ರಿ. ಹೌದ್ರಿ. ಅವ್ವ ಕರ್ಕೊಂಬಾವಿ. ಈಗಿನ ನೋಡ್ರಿ ನಮ್ಮವ್ವ ಆರಾಮ್ರಿ ಅಕ್ಕರ? ಆರಾಮದೀವಿ ನೋಡ್ರಿ. ನೀವು ಆರಾಮದ್ರಿ ಅಲ್ರಿ? ಆರಾಮರಿ. ಇನ್ನೇನೈತಿ, ಯಾರು ಮೊಮ್ಮಕ್ಕಳನ್ನ ಆಡಿಸ್ಕೋ ಅಂತ ಮತ್ತೆ ಆರಾಮನ ನಾವು. ತಗೋರಿ ಇಲ್ಲ, ಇನ್ನ ಬೇಕಿನ ಕರ್ಕೊಂಬರ್ತೀನಿ. ಓಯ್ ಗುಂಡವ, ಅಯ್ಯ ಎಷ್ಟು ಚಂದ ಅದಾಳ ನಮ್ಮ ಗುಂಡವ. ನಮ್ಮ ಮಲ್ಲಪ್ಪನ ಹೋತಾಳ ನೋಡು. ಓನವ ಏನಾಗತ್ತೈತಿ? ಅಯ್ಯ ನೋಡಿಲ್ಲಿ. ಓಯ್ ಗುಂಡಕ್ಕ ನೋಡಿಲ್ಲಿ, ಅತ್ತಿ ಬಂದಿನಿ ನೋಡಿಲ್ಲಿ. ಅವ್ವ, ನಾ ಯಾಡು ಇವನು ಹೊಲ್ಕೊಂಡ್ಬಂದಿದ್ದು ಬೇಸಾತ್ ನೋಡ್ಬಿ ಶೆಟ್ರು. ಇಲ್ಲ ಅಂದ್ರೆ ಒಬ್ಬರು ಸಿಟ್ಟಾಗ್ಬಿಡ್ತಿದ್ರು ನನ್ನ ಮ್ಯಾಗ. ನಮ್ಮ ಅತ್ತಿ ನಾನು ಒಬ್ಬೇಕಿಗೆ ತಂದಾಳ ನೋಡಂತೆ, ಇನ್ನೊಬ್ಬೇಕಿಗೆ ತಂದಿಲ್ಲ ಅಂತ ಆಕೆ ಸಿಟ್ಟು ಮಾಡ್ಕೊತಿದ್ಲ. ಹೌದಿಲ್ಲ? ತಡಿ ಅಲ್ಲಿಟ್ಟಿನಿ ತರ್ತೀನಿ. ಅವ್ರ ಅತ್ತಿ 2 ಸೆಟ್ರು ಹೊಲ್ದಾಳ್ರಿ. 2 ಕಲರಿಂದು ಹೊಲ್ದ ಅದನ್ನು ತರಕತ್ತಾಳ. ಒಂದ ತಂದಿದ್ಲ ಅಂದ್ರೆ ನಮ್ಗೇನು ಗೊತ್ತು ಏನು 2 ಹಡ್ದಾಳ 1 ಹಡ್ದಾಳ ಅಂತೆ. ಒಬ್ಬೇಕಿಗೆ 2 ತೊಗೊಂಬಂದ್ಲು. ಈಗ ಇಬ್ಬರಿಗೆ ಆತು ಬಿಡು, ಚಲೋ ಆತು. ನೋಡಿಲ್ಲೇ ಅತ್ತಿ, ನಾ ಏನು ತಂದಿನಿ ನೋಡು. ಇದು ನಿನಗ, ಇದು ಈಕಿಗೆ. ವೈನಿ, ಈಕಿ ನಿನ್ಗತಿನ ಅದ ನೋಡು, ಗುಂಡು ಕೆಂಪಗೆ ನಿನ್ನ ಹೋತಾಳಿಕಿ. ಎಲ್ಲರೂ ಹಂಗೆ ಅಂತಾರ. ಒಬ್ಬಾಕಿ ನಿಮ್ಮ ಅಣ್ಣನ ಹೋತಾರಂತಾರ, ಒಬ್ಬಾಕಿ ನನ್ನ ಹೋತಾರಂತಾರ ನೋಡವಿ. ಸ್ವೆಟರ್ ಮಾತ್ರ ಭಾಳ ಚಂದ ಅದಾವ. ನೀನ ಹೊಲ್ದಿ? ಏನಿ ನಾನೇ ಹಿಂದೇನಿ. ಭಾಳ ಚಂದ ಅದಾವ. ಅಂದಂಗ ನಿಮ್ಮ ಕಡೆ ಏನು ಬೆಳಿತಾರ್ರಿ? ನಮ್ದು ಕಡೆ ಅದು ಒಂದು ಸೀಟ್ ಜಿಗಟ್ ಮಣ್ರಿ. ಹಿಂಗಾಗಿ ನಮ್ಮ ಕಡೆ ಇದನ್ನ ಏನು ಅಡಿಕೆ, ತೆಂಗು ಇಂಥವ ಭಾಳ. ಇವು ಎಲ್ಲ ಕಡಿಮೆ. ಜಿಗಟ್ ಮಣ್ಣು ಇರೋದ್ರಿಂದ ಸ್ವಲ್ಪ ಇವು ಏನು
ವಿಳ್ಯದೆಲೆ ಇವನ್ನ ಭಾಳ ಹಾಕಾರಿ. ಈ ಶೇಂಗಾ ಮಂಗ್ಯ ಪಂಗ್ಯ ಇವನ್ನೇನು ಹಾಕಂಗಿಲ್ಲ. ಮಸಾಲೆ ಅಲ್ಲ. ಹಂಗಾರೆ ಜಿಗಟ್ ಭೂಮಿ ಅಂದ್ರೆ ಘನ ಕಷ್ಟ ಬೆಳೆಯೋದು. ಹಂಗಾರೆ ಎಲಿ ಪಲಿ ಮಸ್ತ್ ಬೆಳೀತಿರ್ಬೇಕಲ್ಲ ವಿಳ್ಯದೆಲೆ. ಅದೆಲ್ಲ ಬೀಸ್ ಬೆಳಿತೈತ್ರಿ. ನಮ್ಗೆ ಏನು ಲಾಭ ಅಂದ್ರೂ ಅಡಿಕೆದು ತೆಂಗಿಂದು ಇದ ಲಾಭ. ಅಂದಂಗ ಮಗಳನ್ನ ಯಾವ್ರಿ ಕೊಟ್ಟಿರಿ? ಹುಡುಗ ಏನು ಮಾಡ್ತಾನ್ರಿ? ಮನೆ ತವಲೇ ರೀ, ಅಂದ್ರೆ ಏನು ತೀರ ಒಳಗಲ್ಲ, ಒಂದು ಸ್ವಲ್ಪ ಹತ್ತೈತ್ರಿ. ಏನಿಲ್ಲ, ಅವನು ಜಮೀನು ಅದಾವ, ವ್ಯಾಪಾರನೂ ಮಾಡ್ತಾನ್ರಿ. ಬೇಷ್ ಅದಾರ ಅವರು. ಅದಕ್ಕೆ ನೋಡಿ ಕೊಟ್ಟು ಬಿಟ್ವಿ. ಹೆಣ್ಮಕ್ಳನ್ನ ಎಷ್ಟು ದಿನ ಇಟ್ಕೊಂಡ್ರಾರ ಏನ್ರಿ? ಹೌದಿಲ್ರಿ? ಅದಕ್ಕೆ ನಿಮ್ಮನ್ನೆಲ್ಲರನ್ನೂ ಮಾತಾಡ್ಸ್ದಂಗೆ ಆತು, ಲಗ್ನಕ್ಕೆ ಕರ್ದಂಗೆ ಆತು ಅಂತೇಳಿ ಬಂದೀವಿ ನೋಡ್ರಿ. ಭಾಳ ಖುಷಿ ಆತ್ರಿ ನೀವೆಲ್ಲ ಬಂದಿದ್ದು. ನಿಮ್ಮನ್ನು ನೋಡಿ ಭಾಳ ಖುಷಿ ಆತು. ನಾವೇ ಇದೆಲ್ಲ ಮುಗಿದಿಂದ ನಿಮ್ಮ ಹತ್ರ ಬಂದು ಹೋಗ್ಬೇಕಂತ ಮಾಡಿದ್ವಿ. ಮೊನ್ನೆ ಅಮ್ಮಾರು ಬಂದಾಗ ಹೇಳಿದ್ರು ನಮಗೆಲ್ಲ ಹಿಂಗೆ ಅಂತೇಳಿ. ನಮ್ಮ ಪಾರೊಂದು ಬಾಣೆತನ ಬರೀ ಆತ, ಚಂದಾಗ ಬಾಣೆತನ ಆಲಿಲ್ಲ ಇಲ್ಲ. ಮತ್ತು ನಮ್ಮ ಮಳೆ ಅಂದ್ರೋಗಿ ಹಂಗತಿ ಆತ. ಎಲ್ಲೇ ಒಂದು ಕುಪ್ಪಡಿಗೆ ಹಾಕಿ ಕಾಸುಗಳಿಲ್ಲ, ಚಂದಾಗ ಹೊಟ್ಟೆ ತಿನ್ನಲಿಲ್ಲ. ಈಗ ಗಂಡ ಬಂದಿಂದ ಈಗ ಒಂದಿಟ್ಟು ಮಕದಾಗ ಚಿನ್ನ ಬಂದತ್ ನೋಡ್ರಿ. ಈಗ ಮತ್ತೆ ಹಿಂದಿನ ನೆನಪನು ಬಂದತ್ರಿ. ಈಗ ಒಂದಿಟ್ಟು ನೋಡುವಂಗಾಗ್ಯಾವ ನೋಡ್ರಿ. ಮಕ್ಕಳಿಗೆ ಚಂದಾಗ ಹಾಲು ಕುಡಿಸ್ಲಿಲ್ಲ. ಮಕ್ಕಳಿಗೆ ನಾವು ಹಳ್ಳಿಲೆ ಹಾಲು ಬಿಟ್ವಿ. ಏನು ಕೇಳ್ತೀರಿ? ನಮ್ಮ ಪರಿಸ್ಥಿತಿ, ಆವಾಗಿನ ಪರಿಸ್ಥಿತಿ ಯಾರಿಗೂ ಹೇಳುವಂಗಿಲ್ರಿ. ಅಂಥ ಪರಿಸ್ಥಿತಿ ಬಂದುಬಿಟ್ಟಿತ್ತು. ಏನ ಮೊಮ್ಮಕ್ಕಳದು ನೋಡುದು, ಏನು ಮಗಳದು ನೋಡುದು ಅನಿಸ್ಬಿಟ್ಟಿತ್ತವ. ಯವ್ವ ಖರೆ ಅಂದ್ರೆ ನಮಗೆ ಏನೋ ಒಂದು ಶನಿನ ಬೆನ್ನು ಹತ್ತಿತ್ತು ಏನು ನಮಗೆ. ಶನಿ ಎಲ್ಲ ಬಿಟ್ಟು ಹೋತ್ರಿ. ಖರೆ ಅಂದ್ರೆ ಇರಾಕ್ ಹೋಗ್ಬೇಕಿ ಮಗಳು. ಏನು ಕೇಳ್ತೀರಿ? ಹಿಂಗೆ ನಾವು ಸಣ್ಣೊಂದಿರ್ತಾ ಗಂಡನ ಕಳ್ಕೊಂಡ್ವಿ. ಎಲ್ಲಿ ನನ್ನ ಮಗಳು ಬಾಳೆನೋ ಹಂಗೆ ಆಗುತ್ತಾನ ಅಂತ ಗನ ಸಂಕಟ ಪಟ್ಟಿದ್ದೀನಿ ರೀ. ಒಳ್ಳೆಯವ್ರಿಗೆ ದೇವರು ಯಾವಾಗಲೂ ಒಳ್ಳೇದ ಮಾಡ್ತಾನೆ ತಗೋರಿ. ನಮಗೂ ಹಂಗತಿ ಆಗಿದ್ದರಿಂದ ನನಗೂ ಒಬ್ಬ ಮಗ ಸಿಕ್ಕ. ನನ್ನ ಮಗಳು ಅಂಕರು ಗನ ಹಚ್ಕೊಂಡ್ಬಿಟ್ಟ. ಅವ್ರು ಅಣ್ಣನ ಹೊಳಮಳ ನೆನೆಸ್ತಾ. ಈಗ ಅದನ್ನ ಅಂದ, ನನ್ನ ಲಗ್ನ ಮಾತ್ರ ಅಣ್ಣ ವೈನಿ ಮುಂದೆ ನಿಂತು ಮಾಡ್ಬೇಕಂತ ಅಂದ ನೋಡ್ರಿ. ಆಗೋಲ್ದಕ್ರಿ, ನಾವು ಮುಂದೆ ನಿಂತು ಲಗ್ನ ಮಾಡ್ತೀವಂತ. ಪರವ ಎಷ್ಟೊತ್ತು ಮಾಡಿದ್ನಿ ಮಲ್ಲಪ್ಪ, ಇನ್ನೂ ಬರಲಿಲ್ಲ. ಹೊಲ್ದಾಗ ಆಳ ಬಂದಾರ ರೀ, ಹಿಂಗಾಗಿ ಅವನ ಹೋಗಿರ್ತಾನ್ರಿ ಭಾಳ. ಈಗ ನನಗೂ ಅದು ಕಾಲಿಗೆ ಒಂದಿಟ್ಟು ಬಿದ್ದು ಅದು ಕಾಲು ಭಾಳ ತ್ರಾಸ ಮಾಡೈತಿ. ಅದಕ್ಕೆ ನಾನು ಹೊಕ್ಕಿನಿ ಅಂತೇಳಿ ಹೋಗ್ಯಾನ ನೋಡ್ರಿ. ಆಳು ಮುಂದೆ ನಿಂದಿರ್ಲಿಕ್ಕಂದ್ರ ಏನೇನು ಮಾಡಂಗಿಲ್ಲ. ಒಟ್ಟು ಅಜ್ಜಗಾವ್ಲು ಆಳಿನ ಮುಂದೆ ಒಬ್ರು ಇರಬೇಕ್ರಿ. ಇಲ್ಲ ಅಂದ್ರ ಆದ ಬಾಳೆ ಒಟ್ಟು ಆಳಿಗೆ ಆಗಿ ಹೋಗುತ್ತೆ ನೋಡ್ರಿ. ಈ ಕಡೆ ಮಳಿ ಒಂದು ಕಡಿಮೆ ಅಲ್ಲ, ನಮ್ಮ ಕಡೆ ಒಂದಿಟ್ಟು ಮಳಿ ಬೀಸಿ ಆಗುತ್ತೆ. ಈ ಕಡೆ ಎಲ್ಲ ಸ್ವಲ್ಪ ಮಳಿ ಕಡಿಮೆ. ಅಯ್ಯೋ ಇನ್ನು ಇಲ್ಲಿ ಪಾಡ್ರಿ. ನಮ್ಮ ಮಲ್ಲಪ್ಪರ ಊರ್ ಕಡೆ ತೀರಾ ತತ್ತ ಬರಡು ಭೂಮಿ. ಮಳಿ ತೀರ ಕಡಿಮೆ. ನಮಗೆಲ್ಲ ಆಗುತ್ತ, ಆದ್ರೆ ತೀರ ಹಂಗೆ ಹೇಳ್ಕೊಳೋ ಹಂಗಿಲ್ಲ.